ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಸ್ವಾಗತ. ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಮೆಟ್ರೋ ಹಿರಿಮೆಯ ಗರಿ. ಈ ಮೆಟ್ರೋ ಹೈಟೆಕ್ ರಂಗು ಹೆಚ್ಚಿಸಲು ಸ್ವಾಮಿ ವಿವೇಕಾನಂದ ಮೆಟ್ರೋ ಸ್ಟೇಷನ್ ಹಳ್ಳಿಯ ಸೊಗಡನ್ನ ಹೊತ್ತು ತಂದಿದೆ. ಬನ್ನಿ ಹಾಗಿದ್ರೆ ಕಾಂಕ್ರೀಟ್ ಕಾಡಿನಲ್ಲಿ ಹಳ್ಳಿ ವೈಭವ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಒಳಗೆ ಕಾಲಿಡುತ್ತಿದ್ದಂತೆ ಹಂಪಿ ವೈಭವ, ಇನ್ನೊಂದೆಡೆ ಜನರನ್ನ ಸ್ವಾಗತಿಸೋ ಹಳ್ಳಿಯ ಹೆಂಚಿನ ಮನೆ, ಮಗದೊಂದೆಡೆ ವಿವಿಧ ಬಗೆಯ ನೇಯ್ಗೆ ಸೀರೆಗಳು, ಬ್ಯಾಗ್ಗಳು, ಅಪರೂಪದ ಕಲಾಕೃತಿ ಕೆತ್ತನೆಗಳು. ಅಂದ್ಹಾಗೆ ಇಂತಹದ್ದೊಂದು ಅಪರೂಪದ ದೃಶ್ಯ ಕಂಡುಬರೋದು ಸ್ವಾಮಿ ವಿವೇಕಾನಂದ ಮೆಟ್ರೋ ಸ್ಟೇಷನ್ ಬಳಿ. ಆಧುನಿಕ ಜೀವನದ ಭರಾಟೆಯಲ್ಲಿ ಗುಡಿ ಕೈಗಾರಿಕೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಬಿಎಂಆರ್ಸಿಎಲ್ ಈ ಮೇಳವನ್ನ ಆಯೋಜಿಸಿದೆ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಶೈಲಿ ಸೇರಿದಂತೆ ರಾಜ್ಯದ ವಿವಿಧೆಡೆಯಿಂದ ಆಗಮಿಸಿದ ಕಲಾಕಾರರು ತಾವು ತಯಾರಿಸಿದ ಕರಕುಶಲ ವಸ್ತುಗಳನ್ನು ಪ್ರದರ್ಶಿಸ್ತಾ ಇದ್ದಾರೆ. ನಾವೊಂದು ಹಳ್ಳಿಗಾಡಿನ ಸೊಗಡಿನೊಂದಿಗೆ ಬೆಂಗಳೂರಿನಲ್ಲಿ ಒಂದು ಹಳ್ಳಿ ಸಂತೆ ಅಥವಾ ಒಂದು ಬೆಂಗಳೂರು ಸಂತೆ ಅಂತ ಹೇಳುವಂಥದ್ದನ್ನು ಯಾಕೆ ನಿರ್ಮಾಣ ಮಾಡಬಾರ್ದು ಅಂತ ಹೇಳುವಂಥ ಚಿಂತನೆ ಮಾಡಿ ಈ ಒಂದು ಬೆಂಗಳೂರು ಸಂತೆ ಅಥವಾ ರೂರಲ್ ಹಾತ್, ಸಾಮಾನ್ಯವಾಗಿ ಡೆಲ್ಲಿ ಹಾತ್ ಅಂತ ಕೇಳಿರ್ಬೋದು, ಅದೇ ಒಂದು ಮಾದರಿಯಲ್ಲಿ ಸ್ವಲ್ಪ ವಿಭಿನ್ನವಾದ ಶೈಲಿಯಲ್ಲಿ ಇಲ್ಲಿ ಮೂಡಿಸಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಇನ್ನು ಒಂದೇ ಸೂರಿನಡಿಯಲ್ಲಿ ಎಲ್ಲಾ ವಿಧದ ಕರಕುಶಲ ವಸ್ತುಗಳು ಸಿಗೋದಲ್ಲದೆ ಬ್ಯುಸಿ ಲೈಫ್ಗೆ ಬೇಕಾದ ತರಬೇತಿಗಳನ್ನ ಕೂಡ ಇಲ್ಲೇ ನೀಡಲಾಗ್ತಿದೆ. ಸೊ ಹಳ್ಳಿ ಅಂತ ಅನಿಸೋದಿಲ್ಲ, ಹಳ್ಳಿ ಅಂತ ನೋಡೋಕ್ಕೆ ಹಳ್ಳಿ ಅಂತ ವಾತಾವರಣ ತುಂಬ ಬ್ರೈಟಾಗಿ ಬೆಳಕು ಕೂಡ ಬಂದುಬಿಟ್ಟಿಲ್ಲ, ಒಂಥರ ಲೈಟ್ ಆ್ಯಂಡ್ ಶೇಡ್ ಎಫೆಕ್ಟ್ ಇದೆ, ಭಾಳ ಚೆನ್ನಾಗಿದೆ ಒಂಥರ. ಮತ್ತು ಎಲ್ಲ ಕೋಆಪ್ರೇಷನ್ ಆಗೋ ಚೆನ್ನಾಗಿದ್ದಾರೆ ಎಲ್ಲ ಇದರಲ್ಲೂ. ಮತ್ತು ಫಸ್ಟ್ ಟೈಮು ಆದ್ರೂ ಒಂದು ಸ್ವಲ್ಪ ದಿನ ಹೋದ್ಮೇಲೆ ನಮ್ಮದೇ ಮನೇನೋ ಅನಿಸ್ಬಿಡುತ್ತೆ, ಹಾಗಿದೆ. ಸೊ ಭಾಳ ಇಷ್ಟ ಆಯಿತು, ಚೆನ್ನಾಗಿದೆ. ಒಟ್ಟಾರೆ ವರ್ಷ ಪೂರ್ತಿ ವಿವಿಧ ವಿನ್ಯಾಸದ ಕರಕುಶಲ ಪ್ರದರ್ಶನದ ಜೊತೆಗೆ ದಕ್ಷಿಣ ಕನ್ನಡದ ಪ್ರಸಿದ್ಧ ಕಲೆಗಳು ರಂಗಸ್ಥಳದಲ್ಲಿ ನಡೆಯಲಿದ್ದು ಪ್ರವಾಸಿ ತಾಣವಾಗೋದ್ರಲ್ಲಿ ಸಂಶಯವಿಲ್ಲ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ರಾಜೇಂದ್ರ ಜೊತೆ ಮಮತಾ ಮಾರ್ಧಾಳ, ಸುವರ್ಣ ನ್ಯೂಸ್. ಪ್ಲೀಸ್ ನಮ್ಮನ್ನ ಯಾರಾದರೂ ಸಾಕ್ತೀರಾ? ಇದು ಬೀದಿ ನಾಯಿಗಳ ಅಳಲು. ತಾಯಿಯಿಂದ ದೂರಾದ ಪುಟ್ಟ ಪುಟ್ಟ ನಾಯಿ ಮರಿಗಳು, ಆಕ್ಸಿಡೆಂಟ್ನಲ್ಲಿ ಕಾಲು ಕಳೆದುಕೊಂಡ ನಾಯಿಗಳು ಇಂದು ಜಯನಗರದ ಫುಟ್ಪಾತ್ನಲ್ಲಿ ನಿಂತು ತಮ್ಮ ಮಾಲೀಕರ ಹುಡುಕಾಟದಲ್ಲಿದ್ವು. ಈ ವರದಿಯನ್ನು ನೋಡ್ತಾ ಸುವರ್ಣ ನ್ಯೂಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಒಂದಕ್ಕೆ ಕಾಲಿಲ್ಲ, ಮತ್ತೊಂದಕ್ಕೆ ಮುಖದ ತುಂಬಾ ಗಾಯ. ಮುದ್ದು ಮುದ್ದು ನಾಯಿ ಮರಿಗಳ ಕಣ್ಣಲ್ಲಿ ಮಾಲೀಕನ ಹುಡುಕಾಟ. ಇಂಥ ಬೀದಿ ನಾಯಿಗಳಿಗೆ ಆಸರೆ ನೀಡಿ ಅಂತ ಮನವಿ ಮಾಡ್ತಿರೋ ಇವರು ಎನ್ಜಿಒ ಸದಸ್ಯರು. ಪ್ರೆಷಿಯಸ್ ಪಾಸ್ ಅನ್ನೋ ಎನ್ಜಿಒ ಸಂಸ್ಥೆ ಜಯನಗರದಲ್ಲಿ ದಾರಿ ಹೋಕರನ್ನ ಮನವೊಲಿಸಿ ನಾಯಿ ಮರಿಗಳನ್ನ ದತ್ತು ನೀಡ್ತಾ ಇದ್ದಾರೆ. ದ ಮೇನ್ ರೀಸನ್ ಅಂತಂದರೆ, ಇವಾಗ ನೀವು ಎಲ್ಲೋ ಗಾಡಿಯಲ್ಲಿ ಹೋಗಬೇಕಾದ್ರೆ ಯು ವಿಲ್ ಸಿ ಎ ಪಪ್ಪಿ ಆ್ಯಂಡ್ ಯು ಡೋಂಟ್ ನೋ ವಾಟ್ ಟು ಡೂ. ನಮಗೆ ಕರೆ ಮಾಡಿ, ನಾವು ಬಂದುಬಿಟ್ಟು ಅದನ್ನ ತೊಗೊಂಡೋಗ್ಬಿಟ್ಟು, ನಮ್ಮದು ಫಾಸ್ಟರ್ ಕೇರ್ ಇದೆ, ಅದು ಕೆಂಗೇರಿಯಲ್ಲಿದೆ. ಸೊ ವಿಲ್ ಮೇಕ್ ಶ್ಯೂರ್ ದೇ ಆರ್ ಫೆಡ್ ಗುಡ್, ಮೇಕ್ ದೆಮ್ ಹೆಲ್ದಿ ಆ್ಯಂಡ್ ಪುಟ್ ದೆಮ್ ಅಪ್ ಫಾರ್ ಅಡಾಪ್ಷನ್. ಮಂತ್ಲಿ ಬಂದುಬಿಟ್ಟು ಆಲ್ಮೋಸ್ಟ್ ವಿ ಸ್ಪೆಂಡ್ ಅರೌಂಡ್ 20,000 to 30,000 rupees. ಈ ನಾಯಿ ಮರಿಗಳಿಗೆ ಮಾನವೀಯತೆ ನೆಲೆಯಲ್ಲಾದರೂ ಆಸರೆ ನೀಡಿ ಅನ್ನೋದು ಎನ್ಜಿಒ ಸದಸ್ಯರ ಮನವಿ. ಹಾಗಾಗಿ ಮುದ್ದು ಮುದ್ದು ನಾಯಿ ಮರಿಗಳನ್ನ ನೋಡಿದ ಹಲವರು ತಾವಾಗೆ ದತ್ತು ತೆಗೆದುಕೊಳ್ಳಲು ಮುಂದೆ ಬರ್ತಿದ್ದಾರೆ. Only one dog I have seen that has given litter and I rescued them. So other than that we are not seeing much of a litter and all that. So I think it's a great job. And and the main thing is that, see, if I see a pup, I can take him, and I know that these people are there, these NGOs are there. I can go out to them. We connect through them with FB, and there's a network. ಒಟ್ಟಾರೆ ಈ ನಾಯಿ ಮರಿಗಳನ್ನ ಸಾಕೋದಕ್ಕೆ ನೀವೇನು ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಿಲ್ಲ. ನೀವು ತಿನ್ನೋ ತುತ್ತಿನಲ್ಲಿ ಒಂದು ತುತ್ತು ಹಾಕಿದ್ರೆ ಸಾಕು, ಬಡ ಜೀವಗಳು ಬದುಕಿಯಾವು. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಹೇಶ್ ಜೊತೆ ಅಂಚನ್ ಗೀತಾ, ಸುವರ್ಣ ನ್ಯೂಸ್.